ऐकूरार्यप्रियं शिष्यं गुरुवरदेन्द्रपदार्चकं सदा सुळादिपदवक्तारां कुप्पेराय गुरुं भजे. अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಪ್ರತಿ ದಿವಸಕ್ಕೆ ಬೇಡುವ ಬಗೆಯುಂಟು, ಅತಿಶಯವಲ್ಲ ಕೇಳು ಅನಾದಿಯ. ಪತಿತ ಪಾವನ ನೀನು ನಿನಗೆ ಭಿನ್ನೈಪದೇನು, ಗತಿಮಾರ್ಗ ಒಂದಲ್ಲದೆ ಅಧಿಕ ಉಂಟೇ. ಕ್ಷಿತಿಯೋಳು ನೋಡಿದರು ನಿತ್ಯವಾದ ವಸ್ತುಗಳು, ಸತತದಲ್ಲಿ ಕಾಣೆ ಆಲೋಚಿಸೆ. ಅತಳಾದಿ 7 ಲೋಕ, ಸಪ್ತ ಸಮುದ್ರ, ಸಪುತ ದ್ವೀಪ, ಮೇರು ಶೈಲಾಗ್ರ ಭಾಗ, ದ್ವಿತೀಯ ಭುವನ, ಸ್ವಾಹ ಮಹಾಜನೋತಪೋ ಸತ್ಯ, ಮಿತಕಾಲವಲ್ಲದೆ ಮೆಚ್ಚಸಲ್ಲ. ಚ್ಯುತವಾಗಿ ಹೋಗುತ್ತಿದೆ ಕ್ಲಪ್ತ ಕಾಲ ದೇವ, ಹಿತವಾಗುವುದೇ ಮಹಾಯೋಗಿ ಜನಕ್ಕೆ. ಶತಧೃತಿ ಮಹಾಪದವಿ ನಿಶ್ಚಯವಲ್ಲ ಸರ್ವ, ಶ್ರುತಿಯಲ್ಲಿ ಪೇಳುತ್ತಿದೆ ನಂಬುವುದಲ್ಲ. ಕ್ಷಿತಿಪ ಚಕ್ರವರ್ತಿಗಳು ಮಹಾಸಂಪತ್ತಿನಿಂದ, ಶತಸಹಸ್ರ 100 ಲಕ್ಷ ಕೋಟಿ ವರುಷ ಅಪ್ರತಿಹತರಾಗಿ ಏಕಛತ್ರಾಧೀಶ್ವರರೆನಿಸಿ ಕೃತಕಾರ್ಯದಿಂದಲೇ ಇದ್ದವರು. ಕೃತಯುಗಾದಿಯಲ್ಲಿ ನಿಂದಿರಲಿಲ್ಲ, ಹತಭಾಗ್ಯ ಮಾನವರ ನೆನೆಸಲ್ಯಾಕೆ. ಸತಿಪುತ್ರ ಬಂಧು ಬಳಗ ಮಿಗಿಲಾದವರು, ಸಂಗತಿ ಕಾಣೋ ಇಹದಲ್ಲಿ ತಮ್ಮ ಸುಖಕ್ಕೆ. ಗತಿಗೆ ಕಾರಣವಲ್ಲ ನಶ್ವರ ಲೋಕ, ಪ್ರಕೃತಿ ಬದ್ಧ ದ್ವಿಜೀವರಯ್ಯ ಲಾಭದವರೇ. ರತಿಪತಿ ಜನಕ ನಮ್ಮ ವಿಜಯ ವಿಠಲ ನಿನ್ನ, ತುತಿಸುವ ಸೌಭಾಗ್ಯ ಅನಂತ ಕಾಲಕ್ಕೆ ಕೊಡು. ಭಗವಂತನೇ ಕೇಳು ಅವರಿವರನ ತೋರಿ, ಮಗುಳೆ ನುಡಿದು ಬೇಡಿ ಕೊಂಬುವುದ್ಯಾಕೆ. ಜಗದೊಳಗೆ ನಗಿ ಸಂಸಾರಾಂತರದಿ, ಮಿಗೆ ಮನಸ್ಸಿಗೆ ಅನುಭವವದು ಕೇಳು. ಮಗನು ಪೋದದು ಕಂಡೆ ಮನಕ್ಕೆ ಒಪ್ಪುವ ಶಿಷ್ಯ, ಜಿಗಳಿ ಪೋದದು ಕಂಡೆ ಕಾಯದಲ್ಲಿರಲಿಕ್ಕೆ. ನಗುತ್ತಾ ಇನಿತು ಆಗಿ ಪೋದುದಕ್ಕೆ, ಕೈ ಮುಗಿದು ವಂದಿಪೆನಯ್ಯ ಭವದೋಳು ಸುಖವಿಲ್ಲ. ಗಗನ ಗಮನ ಸೀರಿ ವಿಜಯ ವಿಠಲರೇಯ, ತ್ರಿಗುಣ ಕಾರ್ಯಗಳಿಂದ ತಿರುಗುವುದೇ ಸಿದ್ಧ. ಅನ್ಯಖಂಡಗಳಲ್ಲಿ 10,000 ವರುಷ ಪುಣ್ಯ ಪ್ರಭಾವದಿಂದ, ದೇವಮಾನ ಗಣ್ಯವಿಲ್ಲದೆ ಬದುಕಿ ಬಲವಂತರಾಗಿ, ಸುವರ್ಣ ಪೋಲುವ ಕಾಂತಿಯುಕ್ತರಾಗಿ. ಇನ್ನು ವನಿತೆಯರಿಂದ ನಾನಾ ಕ್ರೀಡೆಗಳಿಂದ, ಚೆನ್ನಾಗಿ ಸುಖಿಸಿ ಸಂತಾನ ಪಡೆದು, ಮನ್ನಣೆ ಮುದದಲ್ಲಿ ಇದ್ದ ಜನರು ತಮ್ಮ ಪುಣ್ಯ ತೀರಿದ ಮೇಲೆ ಭಾರತದಲ್ಲಿ ಜನ್ಮ ತೆತ್ತವರಾಗಿ, ಸಂಸಾರದಲ್ಲಿ ಸಿಲುಕಿ ಬನ್ನ ಬಡಲಿಬೇಕು ಇಹಲೋಕದಿ. ಮುನ್ನೆ ಚತುರ ಯುಗ ಬಾಳಿದವರು ಮತ್ತೆ ಸನ್ನದ್ಧರಾಗಿದ್ದ ತ್ರಯೋದಶಾಮನು, ಚಿನ್ನವಿಲ್ಲದಲೇ 71 ಮಹಾಯುಗ ನನ್ಯ ಭೂಮಿ ಪರಾಗಿ ಇದ್ದವರು. ಕಣ್ಣಿವೆಯನ್ನು ಹಾಕಿ ತೆಗುವ ಕಾಲದೋಳು, ಸಂಪನ್ನ ಭಾಗ್ಯವಡನೆ ಕೊಂಡೊಯ್ದರೆ. ನಿನ್ನಿಚ್ಛೆಯಲಿ ತಾನೇ ಹೋಗುವ ಐಶ್ವರ್ಯ
ತನ್ನಿಂದಲೀ ತಾನೇ ನಿಲ್ಲಬಲ್ಲದೆ. ಅಣಕವ ಆಗಿದೆ ನಿನಗೆ ಈ ಪರಿಯಲಿ, ಬನ್ನ ಬಡುವವ ನಾನೇ ಬಲ್ಲೆನಯ್ಯ. ಮನ್ನಿಸು ಮಹಾರಾಯ ವಿಜಯ ವಿಠ್ಠಲರೇಯ, ವಿಣ್ಮೂತ್ರದೊಳು ಬಂದು ಹೊರಳಲಾರೆನೋ ನಾನು. ಎಂತೆಂಥ ರಾಯರು ಏನಾದರೂ ನೋಡು, ಎಂತೆಂಥ ಮನುಗಳು ಇಂದ್ರ ಚಂದ್ರಾದ್ಯರು, ಪಂಥವುಳ್ಳ ರುದ್ರ ಸರಸೀಜ ಸಂಭವ, ಇಂಥವರಿಗೆ ಸಂಸಾರ ನಿತ್ಯವೇ. ಸಂತೆ ಕೂಟದ ಪ್ರಜೆ ಯಾರಿಗಾದರೂ ನೋಡು, ಕಂಥೆಗೆ ಸೂತ್ರ ಹಾಕಿದಂತೆ ಇಪ್ಪದು. ಪಂಥದಲ್ಲಿ ಬಾಳುವುದಕ್ಕೆ ಕಾರಣ ಅಂಥದ್ದೇ ಸರಿದೇವ ಇಹಧೇಯವೆಂದು. ಗ್ರಂಥ ಮೂಲದಲ್ಲಿ ಪೇಳಿದೆ ಮಂಥನವನು ಮಾಡಿ ಸಂಕೀರ್ತನೆ. ಸತ್ಪಂಥವ ಪಿಡಿದು ಹೃದಯದೊಳಗಿದ್ದ ಗ್ರಂಥಿ ಹರಿಸಿಗೊಂಬ ಯೋಗ ಮಾರ್ಗವೇ ಬೇಕು. ಚಿಂತಿತ ಫಲದಾಯ ವಿಜಯ ವಿಠ್ಠಲರೇಯ, ಸಂತರ ಮನೋಹರ ಸಕಲ ಯೋಗೀಶ್ವರ. ಶ್ವಾಸದಂತೆ ಗಾತ್ರ ದಿವಸ ಬಿಡದೆ ನಾಶನವಾಗುತ್ತಿದೆ, ಕಣ್ಣಿಗೆ ಕಾಣಿಸದು. ದೋಷ ಪುಂಜರಿಂದ ಭರಿತವಾಗಿದೆ. ಋಷಿಕೇಶನೇ ಭಿನ್ನ ಲಾಲಿಸು ನೀಕ್ಷಿಸು. ಈ ಶರೀರ ಸ್ಥಿತಿ ಈ ಪರಿ ಇರಲಿಕ್ಕೆ ಆಶೆ ಮಾಡುವ ಮನುಜ ಅವನೇ ಬಲು ಮೂರ್ಖ. ದೇಶದೊಳಗೆ ಸರ್ವ ವಿಚಿತ್ರ ಪದಾರ್ಥ, ಏಸೇಸು ಇದ್ದರೇನು ನೆಚ್ಚಿಕೆ ಇಲ್ಲವೋ. ವಾಸುದೇವನೇ ನಿನ್ನ ಕರುಣವುಂಟೆ, ಸತ್ಯ ಸುಷುಪ್ತಿ ಕಾಲದ ಪುಣ್ಯ ಬರುವಂತೆ ಮಾಡು. ಭೂಷಣ ಭೂತಿ ಮಾನ ಬಹುಮಾನ ಬಲ ತೇಜ ಭಾಸುರ ಕೀರ್ತಿ ಧೈರ್ಯ ನಾನಾ ಸಂಪತ್ತು ನಿನ್ನ ದಾಸೋಹಂ ಎಂದೆನ್ನಿಪ ಮಾತಿನೊಳಗೆ ಹಾಕು. ಲೇಷವಾದರೂ ಇದಕ್ಕೆ ಪ್ರತಿಕೂಲ ಬಾರದಂತೆ ಈಶ ಇಂದಿರೇಶ ಪಾಲಿಸು ಬೇಡಿಕೊಂಬೆ. ಭೂಸುರ ದೇಹವಿರಲಿ ಇದೇ ಮತದ ಜ್ಞಾನದಿಂದ, ಶೇಷ ಪೂರ್ತಿಯಾಗಲಿ ಸಾಧನ ಸರ್ವೇಶ. ವಾಸ ವಿಲಾಸ ಉಲ್ಲಾಸ ವಿಜಯ ವಿಠಲ, ಮೀಸಲ ಮನ ದೈವ ನಿನ್ನಿಚ್ಛೆಯಂತಾಹದೋ. ಸಂಪತ್ತು ಸ್ಥಿರವಲ್ಲ ಇಹದಲ್ಲಿ ಬಯಸೋದು, ಸಂಪೂರ್ಣ ಷಡೈಶ್ವರ್ಯ ವಿಜಯ ವಿಠ್ಠಲ ಕೃಷ್ಣ. ಸಂಪತ್ತು ಸ್ಥಿರವಲ್ಲ ಇಹದಲ್ಲಿ ಬಯಸೋದು, ಸಂಪೂರ್ಣ ಷಡೈಶ್ವರ್ಯ ವಿಜಯ ವಿಠ್ಠಲ ಕೃಷ್ಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಸಂಸಾರ ಎಂಬುದು ಅಸಾರ, ದೇಹ ಅನಿತ್ಯ, ಸಕಲ ಜಡವಸ್ತು ಅಸಾರ, ಯಾವುದು ನಮ್ಮ ಜೊತೆಗೆ ಸದಾಕಾಲ ಇರೋದಿಲ್ಲ. ಶ್ರೀಹರಿಯೇ ಮುಖ್ಯ ಕರ್ತ ಎಂದು ವಿಷಯ ವೈರಾಗ್ಯ ತಾಳುವಿಕೆ ತಿಳಿಸಿದ್ದಾರೆ. ಹಾಗೆ ದಾಸರು, ವಿಜಯದಾಸರು ತಮ್ಮ ಸ್ವಾನುಭವ ಕೂಡ ಇದರೊಳಗೆ ಹೇಳಿದ್ದಾರೆ. ಪ್ರತಿ ದಿವಸಕ್ಕೆ ಬೇಡುವ ಬಗೆ ಉಂಟು. ಸ್ವಾಮಿ, ನಿತ್ಯ ನಿನ್ನ ಬೇಡ್ತಾ ಇದ್ದೀವಿ. ಯಾವುದೋ ಒಂದು, ಇವತ್ತು ಮಕ್ಕಳು ಬೇಕಂತ ಬೇಡ್ತೀವಿ, ಮದುವೆ ಆಗಬೇಕು ಅಂತ ಬೇಡ್ತೀವಿ, ಮಕ್ಕಳಿಗೆ ಮಕ್ಕಳಾಗಬೇಕು ಅಂತ ಬೇಡ್ತೀವಿ, ಆರೋಗ್ಯ ಕೊಡು ಅಂತ ಬೇಡ್ತೀವಿ, ಊಟ ಬೇಕು ಅಂತ ಬೇಡ್ತೀವಿ, ಏನೋ ಒಂದು ಸಮಾಧಾನ ಇಲ್ಲ ಅಂತ ಬೇಡ್ತೀವಿ. ಯಾವುದೋ ಒಂದು ಬೇಡ್ತಾನೆ ಇರ್ತೀವಿ. ಅಪ್ಪ, ಅತಿಶಯ ಇಲ್ಲ ಕೇಳು, ಅನಾದಿಯ. ಇದು ಅನಾದಿ ಕಾಲದಿಂದ, ಬಯಕೆ ಎಂಬುದು ಅನಾದಿ ಕಾಲದಿಂದ ಬರ್ತಾನೇ ಇದೆ. ಇದರೊಳಗೆ ಏನೂ ಸಂಶಯ ಇಲ್ಲ, ಅತಿಶಯ ಇಲ್ಲ. ಎದಕ್ಕೆ ಬೇಡ್ತಾ ಇದ್ದೀವಿ? ಪತಿತ ಪಾವನ, ನಾನು ಪತಿತ, ನನ್ನ ಪಾವನ ಮಾಡುವವನು ನೀನು. ನಿನಗೆ ಏನಂತ ಭಿನ್ನಯಿಸ್ಬೇಕಪ್ಪ? ನಿನಗೆಲ್ಲ ಗೊತ್ತು ಏನು ಕೊಡಬೇಕು ಅಂತ. ಕೊಟ್ಟಿದ್ದು ಕೊಡ್ತಾನೆ ಇರ್ತೀವಿ. ಆದರೂ ನಿನ್ನ ಬೇಡ್ತಾ ಇದ್ದೀವಿ. ಇವು ಯಾವು ಗತಿ ಮಾರ್ಗಕ್ಕೆ ಅಲ್ಲ,
ಮೋಕ್ಷ ಮಾರ್ಗಕ್ಕೆ, ಮೋಕ್ಷ ಬಿಟ್ಟು ಬೇರೆವೆಲ್ಲ ಕೇಳ್ತಾ ಇರ್ತೀವಿ. ಮೋಕ್ಷ ಮಾರ್ಗಕ್ಕೆ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂಬೋದು ಬಿಟ್ಟು ಎಲ್ಲ ಕೇಳ್ತಾ ಇರ್ತೀವಪ್ಪ. ಈ ಕ್ಷಿತಿಯೊಳಗೆ ನೋಡಿದರೆ ನಿತ್ಯವಾದ ವಸ್ತುಗಳು ಸತತದಲ್ಲಿ ಕಾಣೆ ಆಲೋಚಿಸೆ. ಯಾವುದಿದ್ದದಪ್ಪ ನಿತ್ಯ ಎಂಬೋ ವಸ್ತು? ಅದು ಯಾವುದ್ಯಾವುದು ಅಂಥೇಳಿ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಅತಳಾದಿ 7 ಲೋಕಗಳು, ಅತಳ ವಿತಳ ಅವೆಲ್ಲ ಲೋಕಗಳು, ಸಪ್ತ ಸಮುದ್ರಗಳು, ಸಪ್ತ ದ್ವೀಪಗಳು, ಮೇರು ಪರ್ವತ ಅದರ ಶಿಖರಾಗ್ರ, ಆಮೇಲೆ ಭುವನ ಭೂಮಿ ಅಥವಾ ಸ್ವಾಹ ಅಂದಾಗೆ ಭುವಃ ಸ್ವಾಹ, ಈ 3 ಲೋಕಗಳು, ಆಮೇಲೆ ಮಹಾಜನೋ ತಪೋಲೋಕಗಳು. ಇವು ಮಿತಕಾಲವಲ್ಲದೆ ಸ್ವಲ್ಪ ಕಾಲ ಇರೋವು ಇಂಥ ದೊಡ್ಡ ದೊಡ್ಡವು. ಇನ್ನು ನಮಗೆ ಬಂದಿದ್ದು ನಾವೇನೇನೋ ಹೇಳ್ತಾ ಇರ್ತೀವಿ, ವಸ್ತು ಒಡವೆ ಇವೆಲ್ಲ ದೂರ. ಇಂಥ ಲೋಕಗಳೇ ಸ್ವಲ್ಪ ಕಾಲ ಇರೋದು, ಶಾಶ್ವತ ಅಲ್ಲ. ಚ್ಯುತವಾಗಿ ಹೋಗುತ್ತಿದೆ ಕ್ಲಪ್ತ ಕಾಲ ದೇಶ. ಇವೆಲ್ಲ ಚ್ಯುತ ಅಂದರೆ ಅದಕ್ಕೆ ಎಲ್ಲದಕ್ಕೂ ಸ್ವಲ್ಪ ಕಾಲನೇ ಇರೋದು, ಪರಿಮಿತ. ಎಲ್ಲ ಕಾಲಗಳಾಗಲಿ ಇವೆಲ್ಲ ನೋಡಿದಾಗೆ ಏನಂತ ಕೇಳಬೇಕಪ್ಪ ನಾನು? ಇವೆಲ್ಲದನ್ನ ಕೇಳ್ತಾನೇ ಇದ್ದೀನಲ್ಲಪ್ಪ. ಇನ್ನು ಶತಧೃತಿ ಮಹಾಪದವಿ, ಎಲ್ಲ ಲೋಕಗಳೇ ಹೋಗ್ಬಿಡ್ತವೆ ಅಂದಾಗೆ, ಹಾಗೆ ಬ್ರಹ್ಮದೇವರ ಮಹಾಪದವಿನೇ ನಿಶ್ಚಯವಲ್ಲ. ಸರ್ವಶ್ರುತಿಯಲ್ಲಿ, ಎಲ್ಲ ಶ್ರುತಿಗಳಲ್ಲಿ, ವೇದಗಳಲ್ಲಿ ಇದೇ ಹೇಳ್ತಾ ಇದ್ದಾರೆ, ನಂಬುವುದಲ್ಲ. ಕ್ಷಿತಿಪ ಚಕ್ರವರ್ತಿಗಳು, ಈ ಭೂಮಿ ಮೇಲೆ ಆಳಿದ ಚಕ್ರವರ್ತಿಗಳು ಮಹಾಸಂಪತ್ತಲಿಂದ 100, 1000, 100, 100 ಲಕ್ಷ, ಕೋಟಿ ಹೀಗೆ ಎಷ್ಟೊಂದು ವರ್ಷಗಳು ಅಪ್ರತಿಹತರಾಗಿ ಏಕಛತ್ರಾಧಿಪತಿಯಿಂದ ಅವರೆಲ್ಲ ಆಳಿದ್ದಾರೆ ಲೋಕನ್ನ. ಆದರೂ ಕೃತಕಾರ್ಯದಿಂದಲ್ಲಿ ಇದ್ದವರು ಕೃತಯುಗಾದಿಯಲ್ಲಿ ಅವರು ನಿಂದಿರ್ಲಿಕ್ಕೆ ಆಗಲಿಲ್ಲ. ಅವ್ರು ಹೋಗೇ ಬಿಡಬೇಕು. ಇರಲಿಕ್ಕಾಗ್ತದಾ? ಎಷ್ಟು ವರ್ಷಗಳು ಇವರು ರಾಜ್ಯ ಮಾಡಿದರೆ ಕೂಡ ನಿಂದಿರ್ಲಿಕ್ಕಾಗಲ್ಲ. ಹೀಗೆ ಸ್ವರ್ಗಲೋಕ ಬೇಕು ಅಂತ ತಪಸ್ಸು ಮಾಡಿದ್ದಾರೆ ಅಂದ್ಕೊಳ್ಳೋಣ. ಆ ಸ್ವರ್ಗನೂ ಎಷ್ಟೊಂದು ದಿವಸ ಇರೋದಿಲ್ಲ, ಎಲ್ಲ ಲೋಕಗಳು ಹೋಗ್ಬಿಡ್ತವೆ. ನಮಗೆ ದೇವ ಜೀವ ಜಡ ಇಂದ ನಮಗೇನೋ ಆನಂದ ಬರ್ತಾ ಇದ್ದದ ಅಂಥೇಳಿ ಆ ಜೀವರನ್ನ, ಅಂದರೆ ಇವ್ರು ಬೇಕು ಅವ್ರು ಬೇಕು ಅಂತ ಕೇಳೋದು, ಜಡಗಳನ್ನು ಕೇಳೋದು. ಬಟ್ ಅದರೊಳಗೆ ಸ್ವಾಮಿ ನಿಂತು ಸುಖ ಕೊಡ್ತಾ ಇದ್ದಾನೆ ಎಂಬುದು ಗೊತ್ತಿರ್ತಾ ಇಲ್ಲ ನಮಗೆ. ಹಾಗೆ ಎಷ್ಟೇ ಆಳಲಿ, ಏನೇ ಒಂದು ಸ್ವರ್ಗಲೋಕ ಬೇಕಂತ ಕೇಳಿದ್ರು ಅದು ಕೂಡ ಉರುಳಿ ಹೋಗೋದೆ. ಅಂಥವೇ ಉರುಳಿ ಹೋದಾಗೆ ಹತಭಾಗ್ಯ ನಾನು, ಬಹಳ ಪರಮನೀಚನಾದ ಮಾನವನು ನಾನು ಎಷ್ಟು ದಿನ ಇರ್ತೀನಿ? ಈ ಸತಿ ಪುತ್ರ ಬಂಧು ಬಳಗ ಇವೆಲ್ಲ ಸಂಗತಿ ಕಾಣೋ. ಇಲ್ಲಿ ಲೌಕಿಕವಾಗಿ ಏನೇನು ಸುಖ, ಇಹದಲ್ಲಿ ಸುಖಕ್ಕೆ ಅಷ್ಟೇ ಇವರು ಸುಖ ಅಂದರೆ. ಮತ್ತು ಅಲ್ಲಿನೂ ಸ್ವಾಮಿ ನಿಂತು ಸುಖ ಕೊಡುವವನು. ಇವರಲ್ಲಿಂದ ಗತಿಗೆ ಕಾರಣ ಆಗಲ್ಲ, ಇವರಲ್ಲಿಂದ ಮೋಕ್ಷಕ್ಕೆ ಕಾರಣ ಇಲ್ಲೇ ಇಲ್ಲ. ಅವರಲ್ಲಿಂದ ನಾವು ಮೋಕ್ಷಕ್ಕೆ ಹೋಗ್ತೀವಿ ಅಂತಂದರೆ ಇಲ್ಲ. ಯಾರ ಜೀವ ಪ್ರಯತ್ನ ಅವರಲ್ಲಿಂದನೇ ಮೋಕ್ಷಕ್ಕೆ ಹೋಗೋದು, ಅದನ್ನು ಸ್ವಾಮಿ ಮಾಡಿಸ್ಬೇಕು. ಈ ಲೋಕ ನಶ್ವರ, ಪ್ರಕೃತಿಬದ್ಧ ಜೀವರಯ್ಯ ಲಾಭದವರೇ, ವಿಷಯ ವೈರಾಗ್ಯ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರತಿಪತಿಪಿತ ನಮ್ಮ ವಿಜಯ ವಿಠಲ, ನಿನ್ನ ತುತಿಸುವ ಭಾಗ್ಯ ನನಗೆ ಅನಂತ ಕಾಲಕ್ಕೆ ಕೊಡು, ನಿನ್ನ ಸ್ತುತಿ ಮಾಡೋ ಭಾಗ್ಯ ಕೊಡು, ನನಗೆ ಮೋಕ್ಷಕ್ಕೆ ಮಾರ್ಗ ಕೊಡು. ಇವೆಲ್ಲದರೊಳಗೆ ಬಿಟ್ಟು ಎಲ್ಲರನ್ನೂ ಬಿಟ್ಟು ಹೋಗಬೇಕು ಅಂತ ವಿಜಯದಾಸರು ಹೇಳೋದಿಲ್ಲ. ಇದರೊಳಗೆ ನಿಂತು ಈ ಸುಖ, ಹೀಗೆ ಜಡ ಆಗಲಿ ವಸ್ತುಗಳಾಗಲಿ ಬಂಧು ಬಳಗ ಯಾವುದೇ ಆಗಲಿ, ಒಳಗೆ ನಿಂತು ಸ್ವಾಮಿ ಸುಖ ಕೊಡ್ತಾ ಇದ್ದಾನೆ ಎಂಬುದು ತಿಳಿಸು. ಅವರಿಗೆ ಮಾಡೋ ಪ್ರತಿ ಕೆಲಸ ಏನಿದ್ದದೋ ಸ್ವಾಮಿ ನಮ್ಮ ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ, ಅವರೊಳಗಿಂತೂ ಕೇಳಿಸ್ತಾ ಇದ್ದಾನೆ ಅಂತ ತಿಳ್ಕೊ. ಅವಾಗೆ ಅವ್ಯಾವು ನಮಗೆ ಗತಿಗೆ ಅಡ್ಡ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರಲ್ಲಿ. ಹಾಗೆ ಮಟ್ಟತಾಳದೊಳಗೆ ಭಗವಂತನೇ ಕೇಳು ಅವರಿವರನ್ನು ತೋರಿ. ಯಾಕಪ್ಪ ಸ್ವಾಮಿ ಇವ್ರನ್ನ ತೋರಿ ಅಲ್ಲಿಗೆ ಇಲ್ಲಿಗೆ ಹೋಗಿ ಬೇಡ್ಕೋತಾ ಇರ್ತೀವಿ, ನಿತ್ಯ ಬೇಡ್ತಾ ಇರ್ತೀವಿ, ನಿತ್ಯ.
ಅಲ್ಲಿ ಹೋಗಿ ಬೇಡದೆ, ಇಲ್ಲಿ ಹೋಗಿ ಕೆಲಸ ಬೇಕು ಬೇಡದೆ, ಊಟ ಬೇಕು ಬೇಡದೆ, ಎಲ್ಲ ಪ್ರತಿಯೊಂದಕ್ಕೂ ಬೇಡ್ಕೊತಾನೆ ಇರ್ತಾ ಇದ್ದೀವಲ್ಲಪ್ಪ ಜಗದೊಳಗೆ. ಈ ಸಂಸಾರ ಅಂತರದಿ ನನಗೆ ಏನು ಅಂದರೆ, ಈ ಸಂಸಾರದೊಳಗೆ ನನಗೆ ಇವೆಲ್ಲ ಬೇಡ್ಕೊಬೋದು ಪುನಃ ಪುನಃ ಮತ್ತೆ 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 ಎಲ್ಲ ಕಡೆ ಹೋಗಿ ಬೇಡೋ ಥರ ಮಾಡ್ತಾ ಇದ್ದಿ. ನನ್ನ ಮನಸ್ಸಿಗೆ ಒಂದು ಅನುಭವ ಬಂದಿದೆ ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ಏನಂದರೆ, ಮಗನು ಪೋದದು ಕಂಡೆ. ವಿಜಯದಾಸರು ಹಯವದನದಾಸರು, ವಿಜಯದಾಸರ ಮಗ ಹಯವದನದಾಸರು ಹೋಗಿದ್ದನ್ನು ಕಣ್ಣಲ್ಲಿಂದ ನೋಡಿದ್ದಾರೆ. ಅವರ ಮುಂದನೇ ತಮ್ಮ ಮಗನ್ನ ಕಳ್ಕೊಂಡಿದ್ದಾರೆ. ಹಾಗೆ ಮನಕ್ಕೆ ಒಪ್ಪುವ ಶಿಷ್ಯ, ತನ್ನ ಮನಸ್ಸಿಗೆ ಹತ್ತಿರವಾದ ಶಿಷ್ಯ ಜಿಗಳಿ ಹೋಗೋದು ಕಂಡೆ ಕಾಯದಲ್ಲಿರಲಿಕ್ಕೆ. ಶರೀರದೊಳಗೆ ಇರೋ ಕಾಲಕ್ಕೆ ಜಿಗಳಿ ಹೋಗೋದು ಅಂದರೆ, ಮೋಹನದಾಸರು ಯಾವ ರೀತಿಯಾಗಿ ಹೋಗ್ಬಿಟ್ಟಿದ್ರು ಅದನ್ನು ಕರ್ಕೊಂಡು ಬಂದಿದ್ದು ವಿಜಯದಾಸರು ಮತ್ತೆ ಪುನಃ ಕರ್ಕೊಂಡು ಬಂದರು ಯಮಧರ್ಮರಾಯನ ಹತ್ರ ಹೋಗಿ. ಅದು ಇದೆ ಅಂದರೆ ಪುನಃ ಹೋಗಿದ್ದು ಅಂದರೆ ನಾನು ಅವೆಲ್ಲ ನೋಡಿದ್ದೀನಿ ನನ್ನ ಅನುಭವದಾಗೆ. ನಗುತ್ತಾ ನಗುತ್ತಾ ಏನಿತ್ತು ಆಗಿ ಪೋದುದಕ್ಕೆ ಕೈ ಮುಗಿದು ಇವೆಲ್ಲ ನಗುತ್ತಾ ನಗುತ್ತಾ ಇವೆಲ್ಲ ನೋಡ್ಕೊಂಡಿದ್ದೀನಪ್ಪ, ಇದೆಲ್ಲ ಗೊತ್ತಾಗಿದೆ ನನಗೆ. ಎಲ್ಲ ಕಳ್ಕೊಬೋದೆ, ಯಾವುದು ಸ್ಥಿರವಾಗಿ ಇರೋದಿಲ್ಲಪ್ಪ. ಕೈ ಮುಗಿದು ವಂದಿಸ್ತಾ ಇದ್ದೀನಿ. ಈ ಭವದೊಳಗೆ ಸುಖ ಇಲ್ಲ, ಈ ಸಂಸಾರ ಅಂಬೋದ್ರೊಳಗೆ ಸುಖ ಅಂಬೋದೇ ಇಲ್ಲ. ಇಲ್ಲೇ ಇದೆ, ಅದು ಬೇಕು ಇದು ಬೇಕು ಅಂತ ಪುನಃ 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 ಕೇಳ್ತಾ 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 ತ್ರಿಗುಣ ಕಾರ್ಯಗಳು ಮಾಡಿ ಮತ್ತೆ 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 ಇಲ್ಲೇ ಬಿದ್ದಿರ್ತಾ ಇದ್ದೀವಪ್ಪ. ಮೋಕ್ಷಕ್ಕೆ ಮಾರ್ಗ ಇಲ್ಲೇ ಇಲ್ಲ. ಇದೇ ಕೇಳ್ತಾ ಪುನಃ ಆ ಸುಖ ಈ ಸುಖ ಅಂತ ಕೇಳ್ತಾ 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 ನಿನ್ನ ನಾಮಸ್ಮರಣೆ ಇಲ್ಲಾರ್ದಾಗಿ ಮಾಡಬೇಡ ಸ್ವಾಮಿ ಅಂಥೇಳಿ ವಿಜಯದಾಸರು ಇಲ್ಲಿ ಕೇಳ್ತಾ ಇದ್ದಾರೆ. ಹಾಗೆ ಅನ್ಯಖಂಡಗಳಲ್ಲಿ 10,000 ವರ್ಷ, ಅನ್ಯಖಂಡಗಳದ್ರೊಳಗೆ 10,000 ವರ್ಷ ಪುಣ್ಯ, ಯಾವುದೋ ಪುಣ್ಯ ಸಂಪಾದಿಸಿರ್ತಾರೆ. ಆ ಪ್ರಭಾವದಿಂದ ದೇವಮಾನ ಗಣ್ಯವಿಲ್ಲದೆ, ದೇವರು ಅಂತಿಲ್ಲ ಏನೂ ಇಲ್ಲ, ಅಲ್ಲಿ ಹೋಗಿ ಬದುಕಿ ಸುವರ್ಣ ಪೋಲುವ ಕಾಂತಿಯುಕ್ತರಾಗಿ ಒಳ್ಳೆ ಇದ್ದ ಪುಣ್ಯ ಖರ್ಚು ಆಗ್ತದನ್ಮಾತು. ಅಲ್ಲಿ ಹೋಗಿ ಬೇರೆ ಖಂಡಗಳಲ್ಲಿ ಹೋಗಿ ಮೊದಲು ಸಂಪಾದಿಸಿದ್ದೆಲ್ಲ ಪುಣ್ಯ ಅಲ್ಲಿ ಖರ್ಚು ಮಾಡ್ತಾರೆ. ಕಾಂತಿಯುಕ್ತರಾಗಿ ವನಿತೆಯರಿಂದ ನಾನಾ ಕ್ರೀಡೆಗಳು ಮಾಡಿ ಚೆನ್ನಾಗಿ ಸುಖಿಸಿ ಸಂತಾನ ಪಡೆದು ಮುನ್ನಣೆ ಮುದದಲ್ಲಿ ಇದ್ದ ಜನರು ತಮ್ಮ ಪುಣ್ಯ ತೀರಿದ ಮೇಲೆ, ತಮ್ಮ ಅಲ್ಲಿ ಪುಣ್ಯ ಏನೇನು ಇತ್ತೋ ಅದೆಲ್ಲ ತೀರಿದ ಮೇಲೆ ಮತ್ತು ಭಾರತದಲ್ಲಿ ಜನ್ಮ ಪೆತ್ತಿ ಸಂಸಾರದಲ್ಲಿ ಸಿಲುಕಿ ಪುಣ್ಯ ಪಡೆದು ಬೇಕು ಅಂದರೆ ದುಃಖ ಪುಣ್ಯ ಮತ್ತು ಇಲ್ಲಿ ಬರಬೇಕು. ಭಾರತದಲ್ಲಿ ಹುಟ್ಟಿದಾಗೆ ಮತ್ತು ಪುಣ್ಯ ಸಂಪಾದನೆ ಮಾಡಬೇಕು. ಆ ಪುಣ್ಯ ಸಂಪಾದನೆ ಮಾಡಬೇಕು ಅಂದರೆ ದುಃಖ ಕಟ್ಟಿಟ್ಟ ಬುತ್ತಿ ಇದ್ದಂಗೆ, ಬನ್ನ ಬಡಲೇಬೇಕು. ಇಹಲೋಕದಿ ಕಷ್ಟಪಡಲೇಬೇಕು. ಈ ಸಂಸಾರ ಅಂಬೋ ಸಾಗರದೊಳಗೆ ಬಂದೀವಿ ಅಂದಮೇಲೆ ಸಂಸಾರ ಕಷ್ಟಪಡಲೇಬೇಕು. ಚತುರಯುಗ ಬಾಳಿದವರು ಮತ್ತೆ ಸನ್ನದ್ಧರಾಗಿದ್ದ 13 ಮನುಗಳು, ಈ 13 ಮನುಗಳು ಅಂದರೆ 14ನೇ ಮನ್ವಂತರ ನಡೀತಾ ಇದೆ. 13 ಮೊದಲಿದ್ದ 13 ಮನುಗಳು, 71 ಮಹಾಯುಗಗಳು, ಭೂಮಿ ಪರಾಗಿ ಇದ್ದವರು ಎಲ್ಲ ಮಹಾಯುಗ, ಅನ್ಯ ಭೂಮಿ ಪರಾಗಿ ಇದ್ದವರು ಕಣ್ಣಿಯವನು ಹಾಕಿ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ, ಸ್ವಾಮಿ ನೀನು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಆ ಕಾಲದೊಳಗೆ ಸಂಪನ್ನ ಭಾಗ್ಯವೊಡನೆ ಕೊಂಡೊಯ್ದರು. ಯಾರೂ ಏನೂ ಒಯ್ಲಕ್ಕಾಗೋದಿಲ್ಲ. ನಿನ್ನಿಚ್ಛೆಯಲ್ಲಿ ತಾನೇ ಹೋಗುವ, ನಿನ್ನ ಇಚ್ಛೆ ಇತ್ತು ಐಶ್ವರ್ಯ ಬರ್ತದೆ. ಈ ಮನ್ವಂತರಗಳಾಗಿರ್ಬೋದು, ಮಹಾಯುಗಗಳಾಗಿರ್ಬೋದು, ಉರುಳಿ ಹೋಗ್ಬಿಡ್ತವೆ ಎಲ್ಲ. ಈ ಸಂಸಾರದೊಳಗೆ ಬಂದ ಮೇಲೆ ಈ ಕಷ್ಟ, ಈ ಏನು ದುಃಖ ಅಂಬೋದೇನಿದೆ ಅದು ಕಟ್ಟಿಟ್ಟ ಬುತ್ತಿ ಇದ್ದಂಗೆ ತೆಗೆದು ಕಾಲದೊಳು ಸಂಪನ್ನ ಭಾಗ್ಯವೊಡನೆ ಕೊಂಡೊಯ್ದರೆ ತಾನೇ ನಿನ್ನೆಚ್ಚಲ್ಲಿ ಐಶ್ವರ್ಯ ಬರ್ತದ. ತನ್ನಿಂದಲೇ ತಾನೇ ನಿಲ್ಲಬಲ್ಲದೆ, ನಿನ್ನೆ ಇಚ್ಛೆ ಇದ್ದರೆ ಇರ್ತದ, ಇಲ್ಲಾಂದ್ರೆ ಹೋಗ್ಬಿಡ್ತದ. ತನ್ನಿಂದಲೇ ತಾನೇ ಐಶ್ವರ್ಯಕ್ಕೆ ತನ್ನಿಂದ ತಾನೇ ಇರೋದು ಶಕ್ತಿ ಇಲ್ಲ. ಲಕ್ಷ್ಮೀದೇವಿ ಅವ್ರ ಮನೆಯಲ್ಲಿ ಬಂದು ಇರಬೇಕು ಅಂದರೆ ಕೂಡ ನಿನ್ನ ಇಚ್ಛೆ ಇರಬೇಕು. ಅಣಕವೇ ಸ್ವಾಮಿ ನಿನಗೆ ಆಟ ಆಗಿದೆಯಪ್ಪ. ಈ ಪರಿಯಲ್ಲಿ ಬನ್ನ ಬಡುವವ ನಾನೇ ಬಲ್ಲೆನಯ್ಯ. ನಾನು ದುಃಖ ಪಡ್ತಾ ಇದ್ದೀನಪ್ಪ, ನನಗೆ ಗೊತ್ತು ಎಷ್ಟು ದುಃಖ ಪಡ್ತಾ ಇದ್ದೀನಿ. ನಿನ್ನ ಆಟಕ್ಕೆ ನನ್ನ ದುಃಖ. ಮನ್ನಿಸು ಮಹಾರಾಯ ಸ್ವಾಮಿ, ಮನ್ನಿಸು ಸ್ವಾಮಿ. ಮತ್ತೆ ಮತ್ತೆ ವಿಣ್ಮೂತ್ರದೊಳು ಬಂದು ದೊರಳಲಾರೆನು ನಾನು ಅಂತ ಹೇಳ್ತಾ ಇದ್ದಾರೆ. ಮಲಮೂತ್ರದೊಳು ಬಂದು ಈ ಭೂಮಿಯಲ್ಲಿ ಈ ಯೋನಿಯಲ್ಲಿ ಹುಟ್ಟಿ ಮತ್ತೆ ಮತ್ತೆ ಬಂದು ನಾನು ಹೊರಳಕ್ಕೆ ಆಗ್ತಾ ಇಲ್ಲ ಸ್ವಾಮಿ, ನನಗೆ ಮೋಕ್ಷ ಮಾರ್ಗ ತೋರಿಸು
ಇವು ಯಾವು ಯಾವಾಗಲೂ ಇರೋವಲ್ಲ. ಸ್ವರ್ಗಲೋಕ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮನ್ವಂತರಗಳಾಗಿರ್ಬೋದು, ಮಹಾಯುಗಗಳಾಗಿರ್ಬೋದು, ಯಾವುದೂ ಇಲ್ಲಪ್ಪ. ನಿನ್ನ ನಾಮಸ್ಮರಣೆಯಲ್ಲಿ ಸದಾ ಇಡು, ಮೋಕ್ಷ ಮಾರ್ಗ ಕೊಡು ಅಂಥೇಳಿ ವಿಜಯದಾಸರು ಇಲ್ಲಿ ಗಟ್ಟಿಯಾಗಿ ಕೇಳ್ತಾ ಇದ್ದಾರೆ. ವಿನ್ಮೂತ್ರದೊಳು ಬಂದು ದೊರಳಲಾರೆನು ನಾನು ಅಂತ ಹೇಳ್ತಾ ಇದ್ದಾರೆ. ಈ ಮಲಮೂತ್ರದೊಳು ಬಂದು ನಾನು ಹೊರಳಲಾರೆನಪ್ಪ, ಈ ಶರೀರ ಕೊಡಬೇಡ, ನನಗೆ ಮೋಕ್ಷ ಮಾರ್ಗ ಕೊಡು ಅಂತ ಹೇಳಿ ವಿಜಯದಾಸರು ಇಲ್ಲಿ ಬಹಳ ದೀನವಾಗಿ ದೇವರನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿದ್ದು ಅಟ್ಟತಾಳ ಆದಿತಾಳ ಇನ್ನೊಂದು ಇದರೊಳಗೆ ರೆಕಾರ್ಡ್ ಮಾಡ್ತೀನಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಸಂಸಾರ ಅಂಬೋದು ಅಸಾರ, ಯಾವುದು ನಿತ್ಯ ಅಲ್ಲ ಅಂತ ಹೇಳೋ ಸುಳಾದಿಯಲ್ಲಿ ವಿಜಯದಾಸರು ಮತ್ತೆ ಮತ್ತೆ ಈ ಜನ್ಮ ಕೊಟ್ಟು ಮಲಮೂತ್ರದಲ್ಲಿ ಹುಟ್ಟಿಸಬೇಡ ಅಂತೇಳಿ ಹೇಳಿದ್ದಾರೆ. ಇವಾಗ ಅಟ್ಟತಾಳದೊಳಗೆ ಎಂಥೆಂಥ ರಾಯರು ಏನಾದರೂ ನೋಡು, ಎಂಥೆಂಥವರು ಬಂದಿದ್ದಾರೆ, ಎಂಥೆಂಥ ಮನುಗಳು, ಇಂದ್ರ ಚಂದ್ರಾಧ್ಯರು, ಪಂಥವುಳ್ಳ ರುದ್ರ ಸರಸಿಜ ಸಂಭವ, ಎಲ್ಲರೂ ಈ ರುದ್ರಾದಿ ದೇವತೆಗಳು ಪ್ರತಿಯೊಬ್ಬರು ಇಂಥವರಿಗೆ ಸಂಸಾರ ನಿತ್ಯವೇ. ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ಬಿಡ್ತಾರೆ. ಸಂತೆಕೂಟದ ಪ್ರಜೆ ಯಾರಿಗಾದರೂ ನೋಡು, ಸಂತೆಗೆ ಹೋಗಿ ಮಾತಾಡಿ ತಿರುಗಾಡಿ ಹೋಗ್ಬಿಡ್ತಾರೆ. ಅದೇ ಥರ ಇದರೊಳಗೆ ಬರ್ತಾರೆ ಹೋಗ್ತಾರೆ, ಎಂಥೆಂಥವರು ಬರ್ತಾರೆ, ದೊಡ್ಡವರು ಬರ್ತಾರೆ, ಇಂದ್ರಚಂದ್ರಾದಿಗಳು ಮನುಗಳು ಎಲ್ಲರೂ ಬರ್ತಾರೆ ಹೋಗ್ಬಿಡ್ತಾರೆ. ಸಂತೆದಲ್ಲಿ ಬಂದು ಪ್ರಜೆಗಳು ಬಂದಂಗೆ ಸಂತೆಗೆ ಹೋಗ್ತೀವಿ, ಅದು ಇದು ತಗೋಬೇಕು ಅಂತ ಹೋಗ್ತೀವಿ, ತಿರುಗಾಡ್ತೀವಿ, ಸಂತೆದ್ರೊಳಗೆ ಬಂದುಬಿಡ್ತೀವಿ. ಅದೇ ಥರ ನಾವೆಲ್ಲ ಅಂಥಂಥ ರಾಯರೇ ಆದಮೇಲೆ ನಮ್ಮಂಥವರು ಬರ್ತೀವಿ. ಕೆಲಸ ಹುಟ್ಟಿಸಿರ್ತಾನೆ ಸ್ವಾಮಿ, ದೇವರ ನಾಮಸ್ಮರಣೆಯಲ್ಲಿ ಕಾಲ ಕಳಿಲಾರ್ದಾಗಿ ಬರೇ ಅದು ಬೇಕು ಇದು ಬೇಕು ಅಂಬೋದ್ರೊಳಗೆ ನಾವು ತಿರುಗಾಡಿ ಜೀವನವನ್ನು ಮುಗಿಸ್ಕೊಂಡ್ಬಿಡ್ತೀವಿ. ಇದ್ದ ಕಾಲಕ್ಕೆ ಸಾಧನ ಅಂತ ಹೇಳೋದು. ವೇಣುಗೋಪಾಲದಾಸರು ಬರೆದಂಗೆ ನಿತ್ಯವಲ್ಲ ದೇಹ ಆಯು ವ್ಯರ್ಥ ಕಳೆದು ಹೋಗುತ್ತಿದೆ, ಮತ್ತೆ ಈ ಪರಿಯ ಕಾಯ ಬಾಹುದೆಂತೋ ನೀ ಕಾಯುವುದೆಂತೋ ಅಂಥೇಳಿ ನಮಗೆ ಬಂದ ಕಾರ್ಯನೇ ಆಗಲಿಲ್ಲ ಸ್ವಾಮಿ. ಎಂಥವರು ಬಂದು ಹೋಗ್ತಾ ಇದ್ದಾರೆ. ಇಂಥವರಿಗೆ ಸಂಸಾರ ಅನಿತ್ಯ ಅಂಬೋದು ನಿತ್ಯ, ಬರೀ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಅಲ್ಲಪ್ಪ. ಕಂತಿಗೆ ಒಂದು ಕುತ್ತಿಗೆಗೆ ಒಂದು ಸೂತ್ರ ಹಾಕಿದಂತೆ ಆಗ್ಬಿಟ್ಟಿದಪ್ಪ ನನಗೆ. ಪಂಥದಲ್ಲಿ ಬಾಳುವುದಕ್ಕೆ ಕಾರಣ ಬಿಡಲಿಕ್ಕೆ ಆಗ್ತಾ ಇಲ್ಲ ಅಂತಹದ್ದೇ ಸರಿದೇವ ಇಹ ಹೇಯವೆಂದು. ಈ ದೇಹ ಅಂಬೋದು, ಈ ಸಂಸಾರ ಅಂಬೋದು ಹೇಯ, ಬಿಡಲಿಕ್ಕೆ ಆಗಲ್ಲ. ಭಗವಂತನಿಗೆ ಪ್ರೀತಿ ಕಾರಣ ಆಗಬೇಕು ಈ ಶರೀರ. ಗ್ರಂಥ ಮೂಲದಲ್ಲಿ ಪೇಳಿದೆ ಮಂಥನವ ಮಾಡಿ, ನಮ್ಮ ಶರೀರವನ್ನು ಮಂಥನ ಮಾಡಿ ಸಂಕೀರ್ತನೆ ಸತ್ಸಂಧವ ಪಿಡಿದು ಆಚಾರ್ಯರ ಮತ್ತೆ ಹಾಗೆ ಯಾವ ರೀತಿ ಅಂದರೆ ನಮ್ಮ ಹೃದಯದೊಳಗಿದ್ದ ಗ್ರಂಥಿ ಹರಿಸಿಕೊಂಬ ಯೋಗ ಮಾರ್ಗವೇ ಬೇಕು ಅಂತಾರೆ. ಸತ್ಪಂಥ ಅಂದರೆ ಮಂಥನ ಮಾಡು ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಪ್ರೀತಿ ಕಾರಣಕ್ಕೆ ಈ ಶರೀರನ ಬಳಸು. ಈ ಬಿಡಲಿಕ್ಕೆ ಅಂದರೆ ಬಿಟ್ಟು ವೈರಾಗ್ಯಪಟ್ಟು ಯಾರು ಹೆಂಡತಿ ಮಕ್ಕಳು ಬೇಡ ಅಂತ ಹೋಗೋದು ಬೇಡ. ಮಾಡುವ ಪ್ರತಿ ಕೆಲಸದಲ್ಲಿ ಸ್ವಾಮಿಯನ್ನು ನೆನೆಸಿ ಆಚಾರ್ಯ ಶಾಸ್ತ್ರವನ್ನು ಮಂಥನ ಮಾಡಿ ಹೃದಯದೊಳಗಿದ್ದ ಲಿಂಗದೇಹ ಎಂಬೋ ಗ್ರಂಥಿಯನ್ನು ಹರಿಸಿ ನಮಗೆ ಮೋಕ್ಷ ಮಾರ್ಗ, ನಿನ್ನ ನೋಡುವ ಮಾರ್ಗ ಬೇಕಪ್ಪ. ಚಿಂತಿತ ಫಲದಾಯ ವಿಜಯ ವಿಠಲ ರೇಯ ಸಂತತ ಮನೋಹರ ಸಕಲ ಯೋಗೀಶ್ವರನಪ್ಪ ನೀನು, ಇದು ನನಗೆ ಕೊಡು ಅಂತ ಕೇಳ್ತಾ ಇದ್ದಾರೆ. ನಮಗೆ ಆಚಾರ್ಯ ಶಾಸ್ತ್ರವನ್ನು ಮಂಥನ ಮಾಡಬೇಕು. ಎಲ್ಲದನ್ನ ಒಳಗೆ ಪ್ರತಿಯೊಂದು ಕೆಲಸದಲ್ಲಿ ಸ್ವಾಮಿ ನಿಂತು ಮಾಡಿಸ್ತಾ ಇದ್ದಾನೆ ಎಂಬುದನ್ನು ತನ್ಕೋಬೇಕು. ಇದನ್ನು ಮಾಡಿಸಪ್ಪ ನನಗೆ, ಮಾಡಿಸಿ ಅದರಲ್ಲಿಂದ ಈ ಲಿಂಗದೇಹವನ್ನು ಗ್ರಂಥಿ, ಹೃದಯದೊಳಗಿದ್ದ ಈ ಗ್ರಂಥಿ, ಈ ಲಿಂಗದೇಹ ಎಂಬೋ ಗ್ರಂಥಿ, ಈ ಅಡ್ಡ ಇದ್ದ ಲಿಂಗದೇಹಕ್ಕೆ ಅದೇನಿದ್ದದ ಅಡ್ಡ ಅದನ್ನು ತೆಗೆದು ನಿನ್ನ ನೋಡುವ ಭಾಗ್ಯ ಅಂದರೆ ಅಪರೋಕ್ಷ ಆಗಿ ಮುಕ್ತಿಗೆ ಮಾರ್ಗ ತೋರಿಸು ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಶ್ವಾಸದಂತೆ ಗಾತ್ರ ದಿವಸ ಬಿಡದೆ ಶರೀರ ನಾಶ ಆಗುತ್ತಾ ಇದೆ, ನಾಶನವಾಗುತ್ತಿದೆ, ಕಣ್ಣಿಗೆ ಕಾಣಿಸದು. ಶ್ವಾಸದ ಥರ ಗಾತ್ರ ಈ ಶರೀರ ಎಂಬುದು ದಿವಸ ಬಿಡದೆ ದಿನಕ್ಕೆ ನಾಶನ ಆಗ್ತಾನೇ ಇರ್ತದೆ.
ಅದು ಗೊತ್ತಾಗಲ್ಲ ನಮಗೆ ಕಣ್ಣಿಗೆ. ದೋಷಪುಂಜದಿಂದ ಭರಿತವಾಗಿದೆ. ದೋಷ ಶರೀರ ಹುಳಗಳ ಮಯ. ಮೇಲೆ ದೇವರು ಚರ್ಮ ಇಟ್ಟಿದ್ದಾನೆ ಅಂಥೇಳಿ ನಮಗೆ ಹುಳ ಗೊತ್ತಾಗಲ್ಲ, ಒಳಗೆಲ್ಲ ಹುಳಗಳ ಮಯ. ದೋಷಪುಂಜದಿಂದ ಭರಿತವಾಗಿದೆ. ಋಷಿಕೇಶನೇ, ನನ್ನ ಭಿನ್ನಪವ ಕೇಳು, ನನ್ನ ಭಿನ್ನಪವ ನೀಕ್ಷಿಸು ಸ್ವಾಮಿ, ಲಾಲಿಸು ಸ್ವಾಮಿ. ಈ ಶರೀರ ಸ್ಥಿತಿ ಈ ಪರಿ ಇರಲಿಕ್ಕೆ ಆಶೆ ಪಡೋದು ಮೂರ್ಖತನ. ಅವನೇವೇ ಬಲು ಮೂರ್ಖ. ಯಾವನು ಆಶೆ ಪಡ್ತಾನೋ ಈ ಶರೀರನೇ ಸ್ಥಿರ ಅಲ್ಲ ಅಂತ ಗೊತ್ತಿದ್ದು ಆಶೆ ಪಡ್ತಾ ಇರ್ತೀವಿ. ಎಂಥ ಆಶೆಗಳಿರ್ತವೆ. ಒಡವೆ ಬೇಕು, ವಸ್ತ್ರ ಬೇಕು, ಮನೆ ಬೇಕು, ಕಾರ್ ಬೇಕು, ಅದು ಬೇಕು, ಇದು ಬೇಕು, ಮಕ್ಕಳು ಬೇಕು, ಎಲ್ಲ ಆಸೆ ಪಡ್ತಾ ಇರ್ತೀವಲ್ಲಪ್ಪ. ಇದು ಸ್ಥಿರ ಅಲ್ಲ ಅಂಬೋದು ಗೊತ್ತಿಲ್ಲಾರ್ದಾಗ ಎಷ್ಟು ಮೂರ್ಖತನದೊಳಗೆ ಬಿದ್ದೀವಿ. ದೇಶದೊಳಗೆ ಸರ್ವ ವಿಚಿತ್ರ ಪದಾರ್ಥ, ಏಸೇಸು ಇದ್ದರೇನು ನೆಚ್ಚಿಕೆ ಇಲ್ಲವೋ. ಏಸು ಪದಾರ್ಥಗಳಿದ್ದರೆ ಕೂಡ ಅದರಲ್ಲಿಂದ ಉಪಯೋಗನೇ ಇಲ್ಲ ಸ್ವಾಮಿ. ವಾಸುದೇವನ ನಿನ್ನ ಕರುಣ ಉಂಟೆ ಸತ್ಯ, ನಿನ್ನ ಕರುಣೆ ಇದ್ದರೆ ಸಾಕಪ್ಪ. ಸುಷುಪ್ತಿ ಕಾಲದೊಳಗೆ ಕಾಲದ ಪುಣ್ಯ ಬರುವಂತೆ ಮಾಡು. ದೇವರ ಸಂಪರ್ಕ ಇರ್ತದೆ ಸುಷುಪ್ತಿ ಕಾಲದಲ್ಲಿ. ಆ ಪುಣ್ಯ ಸದಾ ಏನೇ ಕೆಲಸ ಮಾಡಿದರೂ ಸ್ವಾಮಿ ನಿಂತು ಮಾಡಿಸ್ತಾ ಇದ್ದಾನೆ. ಇದು ಬಂದುಬಿಟ್ರೆ ಅರ್ಧ ನಮಗೆ ಅದು ಬೇಕು ಇದು ಬೇಕು ಎಂಬುದೆಲ್ಲ ಹೋಗ್ಬಿಡ್ತವೆ. ಸ್ವಾಮಿ ನಿಂತು ಒಳಗೆ ನಿಂತು ಮಾಡಿಸ್ತಾ ಇದ್ದ. ಒಬ್ಬರು ಬೈದರು, ಸ್ವಾಮಿ ನಿಂತು ಬಯಸ್ತಾ ಇದ್ದಾನೆ. ಒಬ್ಬರು ಹೊಗಳಿದ್ರು, ಸ್ವಾಮಿ ನಿಂತು ಹೊಗಳಿಸ್ತಾ ಇದ್ದಾನೆ. ಇದರೊಳಗೆ ನಮ್ಮ ಕರ್ನೂಲ್ ಶ್ರೀನಿವಾಸಾಚಾರ್ಯರು ನಮಸ್ಕಾರ ಮಾಡಿದರು, ಹೇಳಿದರು, ಮಾತಾಡಿದರು. ಸದಾ ಆ ಕಾಲ ಅವ್ರು ಹೇಳೋದು ಅಂದರೆ ಒಳಗೆ ಸ್ವಾಮಿ ನಿಂತು ಮಾಡಿಸ್ತಾನೆ, ಸ್ವಾಮಿ ನಿಂತು ಹೇಳಿಸ್ತಾನೆ. ಇದು ಅವರಿಗೆ ಸದಾ ಬರ್ತಾ ಇರತ್ತೆ. ಅದು ಬರೋ ಥರ ಮಾಡಪ್ಪ. ಭೂಷಣ ಭೂತಿಮಾನ ಬಹುಮಾನ ಬಲತೇಜ, ಭೂಷಣನಾಗಿ ಭೂತಿಮಾನ, ಬಾಸುರ ಕೀರ್ತಿ ಧೈರ್ಯ, ನಾನಾ ಸಂಪತ್ತು ಎಲ್ಲ ಭೂಷಣ ಬಂದಿರ್ಬೋದು, ಭೂತಿಧಾಮ, ಭೂತಿಮಾನ, ಮಾನ, ಐಶ್ವರ್ಯ, ಬಹುಮಾನಗಳು, ಒಳ್ಳೆ ಕೀರ್ತಿ, ಧೈರ್ಯ, ಸಂಪತ್ತು ಎಲ್ಲ ನಿನ್ನ ದಾಸೋಹಮಪ್ಪ. ನಿನ್ನ ದಾಸೋಹಂ, ನಿನ್ನರೊಳಗೆ ಅಡಗಿದೆ. ನೀನು ಕೊಟ್ಟರೆ ನನಗೆ ಬರುತ್ತೆ. ಲೇಷವಾದರೂ ಇದಕ್ಕೆ ಪ್ರತಿಕೂಲ ಬಾರದಂತೆ ಈಶ ಇಂದಿರೇಶ ಪಾಲಿಸು ಬೇಡಿಕೊಂಬೆ. ನಿನಗೆ ಬೇಡ್ಕೊತಾ ಇದ್ದೀನಪ್ಪ. ಪ್ರತಿಯೊಂದರೊಳಗೂ ಇದು ಅಡಗಿದೆ ಎಂಬುದನ್ನು ನನಗೆ ಸದಾ ಕಾಲ ಕೊಡು. ನಿನ್ನ ಶರಣ ಅಂತ ಬೇಡ್ಕೊತಾ ಇದ್ದೀನಿ. ಮತ್ತೆ ಇದೇ ಜನ್ಮ ಮತ್ತು ಬಂತು ಜನ್ಮ ಅಂದರೆ ನಮ್ಮ ಜೀವನ ಯೋಕ್ತಿಗೆ ಮೋಕ್ಷ ಕೊಡ್ತಾನೆ ಎಂಬುದಿಲ್ಲ. ಮೋಕ್ಷ ಕೊಡಲಿಲ್ಲ ಅಂದರೆ ಕೂಡ ಭೂಸುರ ದೇಹವಿರಲಿ, ಬ್ರಾಹ್ಮಣ ದೇಹ ಕೊಡು. ಇದೇ ಮತದ ಜ್ಞಾನದಿಂದ ಈ ಆಚಾರ್ಯರ ಮತದೊಳಗೆ ಹುಟ್ಟಿಸು. ಶೇಷ ಪೂರ್ತಿಯಾಗಲಿ ಸಾಧನ ಸರ್ವೇಶ. ನಮ್ಮ ಸಾಧನವನ್ನು ಪೂರ್ತಿ ಮಾಡಿಸು. ಮತ್ತೆ ಪುನಃ ಬ್ರಾಹ್ಮಣ ಜನ್ಮ ಕೊಟ್ಟು ಮಧ್ವರಾಯರ ಮತದೊಳಗೆ ಹುಟ್ಟಿಸಿ ನಮ್ಮ ಸಾಧನ ಪೂರ್ತಿಯಾಗಲಿ ಸರ್ವೇಶ. ವಾಸ ವಿಲಾಸ ಉಲ್ಲಾಸ ವಿಲಾಸ ಚಿದ್ದ ಆನಂದಮಯನಾಗಿದ್ದವನಪ್ಪ ನೀನು. ಮೀಸಲ ಮನದೈವ. ಇಚ್ಛೆಗಳನ್ನೆಲ್ಲ ಕೊಡ್ತಿದ್ದಿ. ನಿನ್ನಿಚ್ಛೆ ಎಂತಾಹೋದು, ನಿನ್ನಿಚ್ಛೆಯಲ್ಲಿ ನಡೆಯುತ್ತೆ. ಕೇಳೋ ಕಾಲಕ್ಕೆ ಇವಾಗ ನನಗೆ ಜ್ಞಾನ ಕೊಟ್ಟು ಕೇಳಿಸ್ತಾ ಇದ್ದಿ ಸ್ವಾಮಿ. ಮತ್ತೆ ಬ್ರಾಹ್ಮಣ ಜನ್ಮ ಕೊಟ್ಟು ಸಾಧನ ಪೂರ್ತಿ ಮಾಡಿಸು. ಇದನ್ನು ನಾವಂತೂ ನಿತ್ಯ ಕೇಳ್ಕೋಬೇಕು. ನಮ್ಮದು ಈ ಜನ್ಮ ಕೊಟ್ಟಿದ್ದದಕ್ಕೆ ಅವಗತಿಯೋ ಏನಗಾವಗತಿಯೋ, ಆವಗತಿಯೋ ಇನ್ನಾವಗತಿಯೋ ಅಂಥೇಳಿ ಎಲ್ಲ ಹೇಸಿ ವಿಷಯ ಸುಖವ ನಾನು ಲೇಸು ಎಂದು ತಿಳಿದು ಮಮತೆ ಪಾಶದೊಳು ಕಟ್ಟು ಬಿದ್ದು ಕ್ಲೇಶ. ಮಮತ ಪಾಶದೊಳಗೆ ಕಟ್ಟು ಬಿದ್ದು ಕ್ಲೇಶ ಪಡ್ತಾ ಇದ್ದೀನಪ್ಪ ನಾನು. ಪರರ ಯುಕ್ತ ಪದವಿ ಕಂಡು ಎಲ್ಲದರೊಳಗೆ ಅಂತಹದ್ದನ್ನು ನನಗೆ ಭೂಸುರ ಜನ್ಮ ಕೊಟ್ಟು ಮಾಡುವ ಪ್ರತಿ ಕೆಲಸದಲ್ಲಿ ನೀನು ನಿಂತು ಮಾಡಿಸ್ತಾ ಇದ್ದಿ. ದುಃಖ ಕೊಟ್ಟರೂ ಆ ದುಃಖ ಅಂಬೋದು ಕೊಡುವಾತ ನೀನೇ, ಅನುಭವಿಸೋದು ಕೂಡ ಕಲಿಸ್ಕೊಡುವಾತ ನೀನೇ ಸ್ವಾಮಿ ಅಂಥೇಳಿ ಆ ಜ್ಞಾನ ಆದರೂ ಕೊಡು ಅಂತ ಹೇಳಬೇಕು, ಕೇಳ್ಕೋಬೇಕು ನಾವು. ಅದು ಸ್ವಾಮಿ ಕೇಳಿಸ್ತಾನೆ. ನಮ್ಮ ಜೀವನ ಯೋಕ್ತಿ ಇದ್ದರೆ. ಸಂಪತ್ತು ಸ್ಥಿರವಲ್ಲ ಇಹದಲ್ಲಿ ಬಯಸೋದು. ಸಂಪತ್ತು ಸ್ಥಿರ ಅಲ್ಲ, ತಪ್ಪು. ಈ ಇಹದಲ್ಲಿ ಇದರೊಳಗೆ ಬಯಸಬೇಡ್ರಿ. ಸಂಪೂರ್ಣ ಷಡೈಶ್ವರ್ಯ ವಿಜಯ ವಿಠ್ಠಲ ಕೃಷ್ಣ, ಸಂಪೂರ್ಣ ಷಡೈಶ್ವರ್ಯನಾದ ವಿಜಯ ವಿಠ್ಠಲ ಕೃಷ್ಣ ನನಗೆ ಆ ತಪ್ಪು ಬಿಡಿಸು. ಸಂಪತ್ತು ಬೇಕು ಅಂತ ಕೇಳಿಸ್ಬೇಡ. ನಿನ್ನ ನಾಮಸ್ಮರಣೆಯಲ್ಲಿ ಸದಾ ಕೊಟ್ಟಿದ್ದೆಲ್ಲ
ಇಟ್ಟಾಂಗೆ ಇರುವೆನೋ ಹರಿಯೇ ಅಂಥೇಳಿ ನೀನು ಕೊಟ್ಟಿದ್ದನ್ನು ನಿನಗೆ ಸಮರ್ಪಣೆ ಮಾಡ್ತಾ, ನೀನು ಕೊಟ್ಟಿದ್ದದಕ್ಕೆ ಇದೆಲ್ಲ ಇದ್ದಿದ್ದು. ಕಷ್ಟ ಆಗಲಿ, ದುಃಖ ಆಗಲಿ, ಸುಖ ಆಗಲಿ, ಸಂತೋಷ ಆಗಲಿ, ಜಯ ಆಗಲಿ, ಅಪಜಯ ಆಗಲಿ, ಎಲ್ಲ ನೀನು ಕೊಟ್ಟಿದ್ದಪ್ಪ ಅಂಥೇಳಿ ಆ ಅನುಸಂಧಾನ ಆದರೂ ಕೊಡಿಸು ಸ್ವಾಮಿ ಅಂಥೇಳಿ ವಿಜಯದಾಸರು ಹೇಳಿದ್ದಾರೆ. ಇದೆಲ್ಲ ನಮ್ಮ ಒಳಗಿದ್ದ ಬಿಂಬರೂಪಿ ಪರಮಾತ್ಮನಿಗೆ ಯಾರ್ಯಾರು ಈ ಸುಳಾದಿಗಳ ಓದ್ತಾ ಇರ್ತೀವೋ, ಅರ್ಥಾನುಸಂಧಾನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವೋ, ಅವರ ಒಳಗಿದ್ದ ಬಿಂಬರೂಪಿ ಪರಮಾತ್ಮನಲ್ಲಿ ವಿಜಯದಾಸರು ಬೇಡ್ಕೋತಾ ಇದ್ದಾರೆ. ಇವರಿಗೆ ಆ ಜ್ಞಾನ ಕೊಡಿಸು ಅಂತ ಕೂಡ ಬೇಡ್ಕೋತಾ ಇದ್ದಾರೆ. ದೇವರಿಗೆ ನಮಗೆಲ್ಲರಿಗೂ ಅಷ್ಟು ಯಾವಾಗ ಕ್ಷಣದೊಳಗೆ ಬಂದಿರಲ್ಲ ಅಂದರೆ ಕೂಡ ಅದು ಓದೋ ಕಾಲಕ್ಕಾದರೂ ಇದರ ಮುಂಚೆ ಮಾಡಿದ ಪ್ರತಿ ಕಾರ್ಯ ನೀನೇ ನಿಂತು ಮಾಡಿಸಿದ್ದಿ, ಇನ್ನು ಮುಂದೆ ಬರೋ ಎಲ್ಲ ಕಾರ್ಯಗಳು ನೀನೇ ಮಾಡಿಸ್ತಾ ಇದ್ದೀ ಎಂಬ ಅನುಸಂಧಾನ ಆ ನಿಮಿಷಕ್ಕಾದರೂ ನಮಗೆ ಕೊಡಲಿ ಅಂಥೇಳಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಆ ದೇವರಲ್ಲಿ ನಾವು ನಾರಾಯಣನಲ್ಲಿ, ಲಕ್ಷ್ಮೀನಾರಾಯಣನಲ್ಲಿ ಆ ಪ್ರಾರ್ಥನೆ ಮಾಡೋಣ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿರಿ. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ. ಜೈ ವಿಜಯರಾಯ. ಶ್ರೀಕೃಷ್ಣ ಅರ್ಪಣಮಸ್ತು.